ಹಳ್ಳಿಗಳಲ್ಲಿ ಶಾಂತಿ ಆಗಬೇಕು ಅಂತಂದ್ರೆ ಕೋಳಿಯನ್ನ ಬಲಿ ಕೊಡ್ತಾರೆ ಅಂತ ರಾಜಣ್ಣ ಅವರು ಹೇಳಿದ್ರು. ಇದರ ಅರ್ಥ ಏನು ಗೊತ್ತಾ? ಇದರ ಅರ್ಥ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವ್ರ ನಿವಾಸದಲ್ಲಿ ನಾಟಿ ಕೋಳಿಯ ವಿಚಾರದಲ್ಲಿ ಕಟ್ ಮಾಡಕ್ಕೆ ಹೇಳಿದ್ರಲ್ವ, ಓಹೋ ಅದಕ್ಕೋಸ್ಕರ ಅನ್ನೋ ರೀತಿಯಲ್ಲಿ ಇದೆ. ಹಳ್ಳಿಗಳಲ್ಲಿ ಶಾಂತಿ ನೆಲೆಸೋಕೆ ಕುರಿ ಕೋಳಿ ಬಲಿ ಕೊಡ್ತಾರೆ. ಅದೇ ರೀತಿ ಡಿ.ಸಿ.ಎಂ ನಿವಾಸದಲ್ಲೂ ಆಗಿದೆ. ಅಂದ್ರೆ ಶಾಂತಿ ನೆಲೆಸೋಕೆ ಇವರೆಲ್ಲ ಬಲಿ ಕೊಟ್ಟಿದ್ದಾರೆ ಅಂತ ಅರ್ಥ ಅವ್ರು ಹೇಳ್ತಾ ಇರೋದು. ಅದ್ರ ಜೊತೆಗೆ ಒಂದು ಮಾತನ್ನು ಹೇಳಿದ್ದಾರೆ. ಮೊದಲೆಲ್ಲ ಈ ಬೀಗ್ತನ ಮಾಡ್ತಾರಲ್ಲ, ಹೆಣ್ಣು ಕಡೆ ನೋಡೋಕೆ ಹೋದಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ ಅಥವಾ ಒಂದು ಏನಾದರೂ ಫಲಹಾರ ಕೊಡ್ತಾರೆ. ಅದಾದ ನಂತರ ಗಂಡು ನೋಡೋಕೆ ಬರ್ತಾರೆ, ಅವಾಗಲೂ ಕೊಡ್ತಾರೆ. ಹಿಂಗೆ ಅವ್ರ ಮನೇಲಿ ಇವರು, ಅವ್ರ ಮನೇಲಿ ಅವರು, ಆ ಥರ ಬೀಗ್ತನ ಆಗೋಗ್ಬಿಡ್ತು ಇದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇರೋದೇನಿದೆಯೋ ಅದೇ ಮುಂದುವರೆಕೊಂಡು ಹೋಗುತ್ತೆ ಅನ್ನುವಂಥದ್ದು ಅವ್ರದ್ದು, ಯಾವುದು ರಿವರ್ಸ್ ಆಗಲ್ಲ ಅಂತ ಅವರ ವಿಶ್ವಾಸ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ. ಫಸ್ಟು ಹೆಣ್ಣು ನೋಡ್ಕೊಂಡು ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಡೀರಿ. ಅಲ್ಲ ಸರ್, ಏನು ಸರ್ ರಿಸಲ್ಟ್ ಏನು ಸರ್? ಈಗ ಪವರ್ ಶೇರಿಂಗ್ ಆಗೋಯ್ತು ಅನ್ನೋ ರೇಂಜ್ಗೆ ಹೋಗ್ತದೆ, ಬದಲಾವಣೆ ಆಗ್ತಾರೆ ಅನ್ನೋ ಥರ ಹೋಗಿ ಎಲ್ಲವೂ ರಿವರ್ಸ್ ಆಗೋ ಥರ ಕಾಣ್ತಿದೆ. ಯಾವುದು ಏನಿದೆ ನೋಡಿ, ಯಾವುದು ರಿವರ್ಸ್ ಆಗಕ್ಕೆ ಇರೋದು, ಯಾವುದು ರಿವರ್ಸ್ ಆಗಲ್ಲ. ಇರೋದೇನಿದೆ ಮುಂದುವರ್ಕೊಂಡು ಹೋಗ್ತದೆ. ಕ್ರಾಂತಿ ಆಗುತ್ತೆ ಅಂತಿದ್ರೆ ಎಲ್ಲ ಆಗಿದೆಯಲ್ಲ, ಶಾಂತಿ ಆಯ್ತಲ್ಲ. ಈಗ ಹಳ್ಳಿಗಳಲ್ಲಿ ಏನಾದರೂ ಶಾಂತಿ ಆಗಬೇಕು ಅಂದರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ. ಈಗ ಹಂಗೆ ಎರಡು ಮನೆಗೂ ಆಗೋವಲ್ಲ ಶಾಂತಿ. ಅದರಿಂದ ಮುಂದಕ್ಕೆ ಯಾವುದೂ ಇಲ್ಲ. ಬದಲಾವಣೆಗಳಿಲ್ಲ ಸರ್, ಯಾವುದೇ ಬದಲಾವಣೆ, ಏನು ಚೇಂಜಸ್ ಇಲ್ಲ. ಬದಲಾವಣೆ ಇದ್ರೆ ಹೈಕಮಾಂಡ್ ಅವ್ರು ಹೇಳ್ತಾರೆ, ಬದಲಾವಣೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದ್ರೆ ಅವ್ರು ಹೇಳ್ತಾರೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ. ಫಸ್ಟು ಹೆಣ್ಣು ನೋಡ್ಕೊಂಡು ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಡೀರಿ. ಅಲ್ಲ ಸರ್, ಏನು ಸರ್ ರಿಸಲ್ಟ್ ಏನು ಸರ್? ಈಗ ಪವರ್ ಶೇರಿಂಗ್ ಆಗೋಯ್ತು ಅನ್ನೋ ರೇಂಜ್ಗೆ ಹೋಗ್ತದೆ, ಬದಲಾವಣೆ ಆಗ್ತಾರೆ ಅನ್ನೋ ಥರ ಹೋಗಿ ಎಲ್ಲವೂ ರಿವರ್ಸ್ ಆಗೋ ಥರ ಕಾಣ್ತಿದೆ. ಯಾವುದು ಏನಿದೆ ನೋಡಿ, ಯಾವುದು ರಿವರ್ಸ್ ಆಗಕ್ಕೆ ಇರೋದು, ಯಾವುದು ರಿವರ್ಸ್ ಆಗಲ್ಲ. ಇರೋದೇನಿದೆ ಮುಂದುವರ್ಕೊಂಡು ಹೋಗ್ತದೆ. ಕ್ರಾಂತಿ ಆಗುತ್ತೆ ಅಂತಿದ್ರೆ ಎಲ್ಲ ಆಗಿದೆಯಲ್ಲ, ಶಾಂತಿ ಆಯ್ತಲ್ಲ. ಈಗ ಹಳ್ಳಿಗಳಲ್ಲಿ ಏನಾದರೂ ಶಾಂತಿ ಆಗಬೇಕು ಅಂದರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ. ಈಗ ಹಂಗೆ ಎರಡು ಮನೆಗೂ ಆಗೋವಲ್ಲ ಶಾಂತಿ. ಅದರಿಂದ ಮುಂದಕ್ಕೆ ಯಾವುದೂ ಇಲ್ಲ. ಬದಲಾವಣೆಗಳಿಲ್ಲ ಸರ್, ಯಾವುದೇ ಬದಲಾವಣೆ, ಏನು ಚೇಂಜಸ್ ಇಲ್ಲ. ಬದಲಾವಣೆ ಇದ್ರೆ ಹೈಕಮಾಂಡ್ ಅವ್ರು ಹೇಳ್ತಾರೆ, ಬದಲಾವಣೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದ್ರೆ ಅವ್ರು ಹೇಳ್ತಾರೆ.